ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್. ಹಾಗೆ ಕಾಲೇಜ್ ಕಡೆಗೆ ಹೋದೆ. ಕಾಲೇಜ್ಗೆ ಹೋಗಿ ನಮ್ಮ ಬುಲೆಟ್ ಮಿಯಾ ಯಾಕೋ ನನ್ನ ಮೇಲೆ ಬೇಜಾರು ಮಾಡ್ಕೊಬಿಟ್ಟಿದ್ದ ನೆನ್ನೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಇವರಿಬ್ಬರು ನೋಡಿದ್ರೆ ಕೈಲಿ ಏನೋ ಹಿಡ್ಕೊಂಡು ಆಟಾಡ್ತಾಯಿದ್ರು. ನಮ್ಮ ಹುಡುಗ ಫಸ್ಟ್ ಪೀರಿಯಡೇ ಬೇಜಾರಾಯಿತು ಅಂತ ಹೊಟ್ಟೋಯ್ದ. ನಾನು ಊಟ ಮಾಡಿಕೊಂಡು ಒಂದು ರೀಲ್ ಅಪ್ಲೋಡ್ ಮಾಡಿ ನಮ್ಮ ಕಾಲೇಜ್ ದೇವ್ರಿಗೂ ನಮಸ್ಕಾರ ಹಾಕ್ಕೊಂಡು ಮಧ್ಯಾಹ್ನ 2 ಗಂಟೆ ಆದರೂ ಎಲ್ಲ ಫೋನ್ ಸಬ್ಮಿಟ್ ಮಾಡಿದ್ರು. ಇವರಿಬ್ಬರು ಮಾತ್ರ ಫೋನ್ ನೋಡಿಕೊಂಡೇ ಟೈಮ್ ವೇಸ್ಟ್ ಮಾಡ್ತಾಯಿದ್ರು. ಹಾಗೆ ನಮ್ಮ ಬುಲೆಟ್ ಮಿಯಂಗೊಂದು ಬಾಯ್ ಹೇಳಿ ನಮ್ಮ ಅತ್ತೆ ಮಗನ ಜೊತೆ ಸ್ವಲ್ಪ ಆಟಾಡಿಕೊಂಡು ನಾನು ಹೊರಟಿದ್ದೆ ಜಿಮ್ ಕಡೆಗೆ. ಜಿಮ್ಗೆ ಹೋಗೋಕ್ಕೂ ಮುಂಚೆ ನನ್ನ ಚಿನ್ನಿನ ಪಿಕಪ್ ಮಾಡಬೇಕಾಗಿತ್ತು. ಹೋಗಿ ಅವ್ನು ಪಿಕಪ್ ಮಾಡೋಕ್ಕೆ ನೋಡಿದ್ರೆ ಅವನು ರೋಡಲ್ಲಿ ನಿಂತ್ಕೊಂಡು ತಲಾಟೆ ಮಾಡ್ತಾಯಿದ್ದ. ಹೋಗ್ಲಿ ಬಾರೋ ಆಯಿತು ಅಂದ್ಬಿಟ್ಟು ಅವನ ಕೈಲೇ ಗಾಡಿ ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಇವನೇನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ನೀನು ನಾನು ಇಂಪಾರ್ಟೆಂಟಾ ಗೈಸ್? ನೋಡಿ, ನಾನು ಇಂಪಾರ್ಟೆಂಟ್ ಅಂತ ಲೈಫಲ್ಲಿ ಹೇಳ್ತಾವನೆ. ಗಾಡೀಲಿ ಹಂಗೆ ಆಡ್ಕೊಂಡು ನಾವು ಬಂದಿದ್ದೆ ಜಿಮ್ಗೆ ಬಂದ ತಕ್ಷಣ ಸೈಕ್ಲಿಂಗ್ ಮಾಡ್ತಾಯಿದ್ದೋ. ಇವನು ಸೈಕ್ಲಿಂಗ್ ಮಾಡು ಅಂದರೆ ಆ ಸೈಕ್ಲಿಂಗ್ ಪಾರ್ಟ್ಸ್ ಇಟ್ಕೊಂಡು ಅಳ್ಳಾಡಿಸ್ತಾ ಇದ್ದ. ಆಮೇಲೆ ಒಂದು ಮಾತೇನೋ ಹೇಳ್ದಾಗ ಗೈಸ್ ಕೇಳಿಸ್ಕೊಳ್ಳಿ ಏನು ಹೇಳ್ತಾನೆ ಅಂತ. ಸೈಕ್ಲಿಂಗ್ ಆದಮೇಲೆ ಬಾರೋ ಥ್ರೆಡ್ಮಿಲ್ ಮಾಡೋಣ ಅಂತ ಥ್ರೆಡ್ಮಿಲ್ಗೆ ಬಂದರೆ ನಾನೇನೋ ಇಲ್ಲಿ ಓಡ್ತೀನಿ ಪಾಡ್ತೀನಿ ಅಂದ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ನಿಂತಿದ್ದ. ಹಂಗೆ ಇವತ್ತು ಲೆಗ್ ವರ್ಕೌಟ್ ಮಾಡಿಕೊಂಡು ಅವ್ನ ಕೈಲಿ ಮೆಟ್ಲಿಳಿಯೋಕೆ ಆಗ್ತಾ ಇರಲಿಲ್ಲ. ಆಮೇಲೆ ಜ್ಯೂಸ್ ಕುಡಿಯೋಕೆ ಹೋದ್ವಿ. ಇವತ್ತು RCB ಮ್ಯಾಚ್ ಗೆದ್ರೆ ನನಗೇನೋ ಕೊಡಿಸ್ತೀನಿ ಅಂದ. ಯಾವ ಗಾಡಿ ಕೇಳ್ತೀಯ ಗಾಡಿ. ಹಂಗೆ ನಾವು ಜ್ಯೂಸ್ ಕುಡ್ಕೊಂಡು ಗಾಡಿ ಕೊಡ್ಸೋ ಖುಷಿಲಿ ಒಂದು ಜ್ಯೂಸ್ ಕೊಡಿಸು ಅಂದ ತಕ್ಷಣ ಪಟ್ಟಂತ ಪೇಮೆಂಟ್ ಮಾಡ್ಬಿಟ್ಟ. ಪುನಃ ಅವನ್ನ ಮನೆಗೆ ಬಿಟ್ಟು ಅವನೇ ಈ ವ್ಲಾಗ್ನ ಎಂಡ್ ಮಾಡ್ತಾನೆ. ಬೈ.